ಕೋತಿ ಮೊಸರು ತಿಂದು ಮೇಕೆಯ ಮೂತಿಗೆ ಒರೆಸಿದ ಹಾಗೆ ಶಾಸಕರು ಮಾಡ್ತಿರೋ ಎಡವಟ್ಟು ಸರ್ಕಾರಕ್ಕೆ ಸಂಕಷ್ಟ ತಂದೊಡ್ತಾ ಇದೆಯಾ ಅನ್ನೋ ಪ್ರಶ್ನೆ ಮೂಡಿದೆ. ಚಂದ್ರಶೇಖರ್ ಆತ್ಮಹತ್ಯೆ ಬೆನ್ನಲ್ಲೇ ಮತ್ತೊಬ್ಬ ದಕ್ಷ ಪೊಲೀಸ್ ಅಧಿಕಾರಿ ಸಾವನ್ನಪ್ಪಿದ್ದಾರೆ. ಡೆತ್ ನೋಟ್ ಸಿಕ್ಕಿಲ್ಲ, ಆತ್ಮಹತ್ಯೆ ಮಾಡಿಕೊಂಡಿಲ್ಲ. ಆದರೆ PSI ಸಾವಿಗೆ ವರ್ಗಾವಣೆ ದಂಧೆ ಕಾರಣ ಆಯ್ತಾ ಅನ್ನೋ ಅನುಮಾನ ಕಾಡತೊಡಗಿದೆ. ರಾಜ್ಯದಲ್ಲಿ ದಕ್ಷ ಅಧಿಕಾರಿಗಳ ಜೀವಕ್ಕೆ ಬೆಲೆಯೇ ಇಲ್ವಾ? ಈ ಪ್ರಶ್ನೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಕಾಡ್ತಾ ಇದೆ. ವಾಲ್ಮೀಕಿ ಹಗರಣದಲ್ಲಿ ಚಂದ್ರಶೇಖರ್ ಆತ್ಮಹತ್ಯೆಯೇ ಇನ್ನೂ ಮಾಸಿಲ್ಲ. ಈ ಪ್ರಕರಣ ತನಿಖೆಯಲ್ಲಿರುವಾಗಲೇ ವರ್ಗಾವಣೆ ದಂಧೆ ಮತ್ತೋರ್ವ ಪೊಲೀಸ್ ಅಧಿಕಾರಿ ಜೀವವನ್ನೇ ಪಡೆದಿದೆ. ಪೊಲೀಸ್ ಇಲಾಖೆ ದಕ್ಷ ಅಧಿಕಾರಿ PSI ಪರಶುರಾಮ್ ಸಾವು. ವರ್ಗಾವಣೆ ದಂಧೆಗೆ ಬಲಿಯಾದ್ರ PSI ಪರಶುರಾಮ್. ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ರೂಪಾಯಿ ಹಣ ಗುಳುಂ ಮಾಡಿರೋ ಕೇಸೇ ಇನ್ನೂ ಇತ್ಯರ್ಥವಾಗಿಲ್ಲ. ಪ್ರಕರಣದಲ್ಲಿ ಮಾಜಿ ಸಚಿವ ನಾಗೇಂದ್ರ ಜೈಲು ಪಾಲಾಗಿದ್ದು, 100 ಕೋಟಿ ಹಗರಣದಲ್ಲಿ ಸಿಲುಕಿ ಸರ್ಕಾರ ವಿಲವಿಲ ಒದ್ದಾಡ್ತಾ ಇದೆ. ಈ ಸಂಕಷ್ಟ ಸಾಲದು ಅಂತ ಇದೀಗ ವರ್ಗಾವಣೆ ದಂಧೆ ಬೇರೆ ಶುರುವಾಗ್ಬಿಡ್ತಾ ಅನ್ನುವ ಅನುಮಾನ ಕಾಡ್ತಾ ಇದೆ. ಯಾಕಂದ್ರೆ ಯಾದಗಿರಿಯ ಪೊಲೀಸ್ ಇಲಾಖೆ ದಕ್ಷ ಅಧಿಕಾರಿ PSI ಪರಶುರಾಮ್ ನಿಧನ ಹಲವು ಸಂಶಯಗಳಿಗೆ ಎಡೆ ಮಾಡಿಕೊಟ್ಟಿದೆ. ಯಾರು ಕೊಡ್ತಾರ್ರಿ ನ್ಯಾಯ? ಎಲ್ಲರೂ ದುಡ್ಡು ಬೇಕು. ತಿನ್ರಿ ಎಲ್ಲರೂ ಕುಂತು ತಿನ್ರಿ. ಯಾದಗಿರಿ ನಗರ ಠಾಣೆಯಲ್ಲಿ 7 ತಿಂಗಳ ಹಿಂದಷ್ಟೇ ಪರಶುರಾಮ್ PSI ಆಗಿ ವರ್ಗಾವಣೆಯಾಗಿದ್ರು. 1 ದಿನದ ಹಿಂದೆ ಮತ್ತೆ ಸೈಬರ್ ಕ್ರೈಮ್ PSI ಆಗಿ ವರ್ಗ ಮಾಡಲಾಗಿತ್ತು. ಠಾಣೆಯಿಂದ ದಕ್ಷ ಅಧಿಕಾರಿಗೆ ಅಭಿಮಾನದ ಬೀಳ್ಕೊಡುಗೆಯನ್ನ ಕೂಡ ನೀಡಲಾಗಿತ್ತು. ಆದ್ರೆ ಪರಶುರಾಮ್ ಹಠಾತ್ ಸಾವನ್ನಪ್ಪಿದ್ದಾರೆ. ಮೊದಲೇ 30 ಲಕ್ಷ ರೂಪಾಯಿ ಹಣ ಕೊಟ್ಟು ಪೋಸ್ಟಿಂಗ್ ಪಡೆದಿದ್ದ PSIಗೆ ಇದೀಗ ನಿಯಮ ಬಾಹಿರವಾಗಿ ವರ್ಗಾವಣೆ ಮಾಡಿ ಆದೇಶ ಮಾಡಲಾಗಿದೆ. ಇದರಿಂದ ಸ್ಟ್ರೆಸ್ಗೆ ಒಳಗಾಗಿ ಹೃದಯಾಘಾತವಾಗಿದೆ ಅಂತ ಆರೋಪಿಸಲಾಗ್ತಾ ಇದೆ. ಇಲ್ಲ ಮಾಡ್ತೀನಿ ಅಂತ ಕೂಗ್ತೀರಾ? ಲಂಚಕ್ಕೆ ಕೈಯೊಡ್ಡಿದ್ರ ಕೈ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ತುನ್ನೂರ್. ಶಾಸಕರ ಮೇಲೆ 30 ಲಕ್ಷ ಹಣಕ್ಕೆ ಬೇಡಿಕೆ, ಜಾತಿ ನಿಂದನೆಯ ಆರೋಪ. PSI ಸಾವಿನ ಕೇಸ್ನಲ್ಲಿ ಕಾಂಗ್ರೆಸ್ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ತುನ್ನೂರ್ ಹಾಗೂ ಅವರ ಪುತ್ರ ಪಂಪಣ್ಣ ಗೌಡ ಅಲಿಯಾಸ್ ಸನ್ನಿ ಗೌಡ ಹೆಸರು ತಳುಕು ಹಾಕೊಂಡಿದೆ. ಅವಧಿಗಿಂತ ಪೂರ್ವದಲ್ಲೇ ವರ್ಗ ಮಾಡಿದ್ದಕ್ಕೆ ಪರಶುರಾಮ್ ಖಿನ್ನತೆಗೆ ಒಳಗಾಗಿದ್ರಂತೆ. ಸೈಬರ್ ಕ್ರೈಮ್ಗೆ ಪೋಸ್ಟಿಂಗ್ ಆಗ್ತಾ ಇದ್ದ ಹಾಗೆ ಇನ್ನೂ ಸ್ವಲ್ಪ ಅವಧಿ ಇಲ್ಲೇ ಮುಂದುವರಿಸೋಕೆ ಶಾಸಕರ ಬಳಿ ಕೇಳಿಕೊಂಡಿದ್ರಂತೆ. ಆಗ ಶಾಸಕ ಹಾಗೂ ಪುತ್ರ 30 ಲಕ್ಷ ರೂಪಾಯಿ ಹಣಕ್ಕೆ ಬೇಡಿಕೆ ಇಟ್ಟಿದ್ರು ಅಂತ ಹೇಳಿ ಪರಶುರಾಮ್ ಪತ್ನಿ ಶ್ವೇತಾ ಆರೋಪಿಸಿದ್ದಾರೆ. ಅಲ್ಲದೆ SC ಅನ್ನೋ ಕಾರಣಕ್ಕೆ ಜಾತಿ ನಿಂದನೆ ಕೂಡ ಮಾಡಿದ್ರು ಅಂತ ಹೇಳಿ ಪತ್ನಿ ಕಣ್ಣೀರ್ ಹಾಕಿದ್ದಾರೆ. ಸಿಕ್ಕಾಪಟ್ಟೆ ಕೇಳಿದ್ದಾರೆ ಸರ್ ಹಣ, ಸಿಕ್ಕಾಪಟ್ಟೆ ಹಣ ಕೇಳಿದ್ದಾರೆ. 30 to 40 lakhs ತನ ಕೇಳಿದ್ದಾರೆ. ಕೊಡೋರು ಕೊಡ್ತಾರೆ ಸರ್, ಕೊಡದೇ ಇರೋರು MLA ಮಗ ಸರ್. ಘಟನೆ ನಡೆದು 17 ಗಂಟೆಯ ನಂತರ FIR ದಾಖಲು. PSI ಸಾವಿಗೆ ನ್ಯಾಯ ಸಿಗಬೇಕು ಅಂತ ಕಲಬುರಗಿ ಯಾದಗಿರಿ ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆದು ಬೃಹತ್ ಪ್ರತಿಭಟನೆಯನ್ನ ನಡೆಸಲಾಯಿತು. ಪ್ರತಿಭಟನೆಯಲ್ಲಿ PSI ಪರಶುರಾಮ್ ಪತ್ನಿ ಶ್ವೇತಾ, ಮಾವ, ತಂದೆ ಭಾಗಿಯಾಗಿದ್ರು. ಕೊನೆಗೆ ಪ್ರತಿಭಟನೆಗೆ ಮಣಿದ ಪೊಲೀಸ್ ಇಲಾಖೆ ಚನ್ನಾರೆಡ್ಡಿ ಹಾಗೆ ಮಗನ ವಿರುದ್ಧ ಆತ್ಮಹತ್ಯೆಗೆ ಪ್ರಚೋದನೆ ಹಾಗೆ ಜಾತಿ ನಿಂದನೆಯಡಿ FIR ದಾಖಲು ಮಾಡಿಕೊಂಡಿದೆ. ಇನ್ನು ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್ ತನಿಖೆಗೆ ಸೂಚನೆ ಕೊಟ್ಟಿದ್ದೇನೆ ಅಂತ ತಿಳಿಸಿದ್ದಾರೆ. ಅವರು ಟ್ರಾನ್ಸ್ಫರ್ ಮಾಡಿದ್ದಾರೆ ಅನ್ನೋ ಒಂದು ಕಾರಣ ಕೊಟ್ಟಿದ್ದಾರೆ. ಇದನ್ನೆಲ್ಲ ತನಿಖೆ ಮಾಡಿ ಅಂತ ಹೇಳಿ ನಾನು ಸೂಚನೆ ಕೊಟ್ಟಿದ್ದೇನೆ. ಅದು ಏನು ವರದಿ ಬರುತ್ತೆ ನೋಡೋಣ. ಅವರು ಆರೋಪ ಮಾಡಿದ್ದಾರೆ ನಿಜ, ಅದನ್ನು ಕೂಡ ಅವರ ಆರೋಪವನ್ನು ಪರಿಗಣಿಸ್ತೇವೆ. ಅದನ್ನು ರಿಜೆಕ್ಟ್ ಮಾಡೋದಿಲ್ಲ. ಅವರ ಆರೋಪ ಏನು ಮಾಡಿದ್ದಾರೆ ಅದನ್ನು ಕೂಡ ಪರಿಗಣಿಸ್ತೇವೆ. ತನಿಖೆ ಆ ಆ್ಯಂಗಲಲ್ಲೂ ಕೂಡ ಚೆಕ್ ಮಾಡಿ ಅಂತ ಹೇಳಿ ಹೇಳಿದ್ದೇವೆ. ಇತ್ತ FIR ದಾಖಲಾಗ್ತಾ ಇದ್ದ ಹಾಗೆ ಚನ್ನಾರೆಡ್ಡಿ ಹಾಗೆ ಪುತ್ರ ಸನ್ನಿಗೌಡ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ತಲೆ ಮರೆಸಿಕೊಂಡಿರೋ ಅಪ್ಪ ಮಗ ಬೆಂಗಳೂರಿಗೆ ಕಾಲ್ಗಿತ್ರ ಅನ್ನುವಂತಹ ಸಂಶಯ ಮೂಡಿದೆ. ಆಸ್ಪತ್ರೆಯಿಂದ ಮೃತದೇಹ ಬರ್ತಾ ಇದ್ದ ಹಾಗೆ ಪತ್ನಿ ಶ್ವೇತಾ ಮೂರ್ಛೆ ಹೋಗ್ಬಿಟ್ರು. ಕೊಪ್ಪಳದಲ್ಲಿರೋ ಪರಶುರಾಮ್ ಸ್ವಗ್ರಾಮ ಸೋಮನಾಳದಲ್ಲಿ ಪೊಲೀಸ್ ಗೌರವ ಸಲ್ಲಿಸಿ ಅಂತ್ಯಕ್ರಿಯೆ ನೆರವೇರಿಸಲಾಗಿದೆ. ಅದೇನೇ ಇರ್ಲಿ, ಗಂಡನನ್ನ ಕಳ್ಕೊಂಡಿರೋ 8 ತಿಂಗಳ ಗರ್ಭಿಣಿ ಪತ್ನಿ, ಚಿಕ್ಕ ವಯಸ್ಸಿನಲ್ಲೇ ಅಪ್ಪನನ್ನ ಕಳ್ಕೊಂಡ ಮಗ, ತಂದೆ ತಾಯಿ ಕಣ್ಣೀರ್
ಕಿರಿಕಿರಿಗೆ ಕೊನೆಯಲ್ಲಿ. ಭಜರಂಗಿ, ನ್ಯೂಸ್ ಫಸ್ಟ್, ಯಾದಗಿರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.